ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ರಾಜು ಅಂತೇಳಿ, ಚಿಕ್ಕಹುಣಸೂರು ಗ್ರಾಮ, ಹುಣಸೂರು ತಾಲೂಕು. ನಾನು BA BPEd ಮಾಡ್ಕೊಂಡು ವ್ಯವಸಾಯನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮ್ಮ ಕುಟುಂಬದಲ್ಲಿ 5 ಜನ ಸದಸ್ಯರಿದ್ದೇವೆ. ನಮ್ಮ ತಾಯಿ, ನಾನು, ನನ್ನ ಹೆಂಡತಿ ಮತ್ತು 2 ಮಕ್ಕಳಿದ್ದೀವಿ. ನಮಗೆ 12 ಎಕರೆ ಜಮೀನಿದೆ, ಎಲ್ಲ ಮಳೆ ಆಶ್ರಯ ಜಮೀನುಗಳು. ಈಗ 4 ವರ್ಷದಲ್ಲಿ ಒಂದು ಬೋರ್ ಹಾಕ್ಸ್ಬಿಟ್ಟು 1.5 ಇಂಚ್ ನೀರು ಸಿಕ್ಕಿದೆ. ಆ 1.5 ಇಂಚ್ ನೀರಿನಲ್ಲಿ 2000 ಬಾಳೆ ಈಗ ಮೊದಲಿಗೆ ಹಾಕಿದ್ದು 1350 ಬಾಳೆ. ಇವತ್ತಿಗೆ ಮಳೆ ಆಶ್ರಯದ ಬೆಳೆಯಾಗಿ ಮುಸ್ಕಿನ ಜೋಳ, ಅಲಸಂದೆ, ತೊಗರಿ, ಕಡಲೆಕಾಯಿ, ರಾಗಿ ಮತ್ತು ಈಗ ಅರ್ಶಿನೂ ಹೆಚ್ಚು ಮಳೆ ಆಶ್ರಯದಲ್ಲೇ ಬೆಳೀತಾ ಇರೋದು. ಮತ್ತು ದನಗಳಿಗೆ ಮೇವುಗಳು, ಕೋತ್ರಿ ಎಲ್ಲನೂ ಮಳೆ ಆಶ್ರಯ ಇದೆ. ಈ 2 ಎಕರೆ ಜಮೀನು ಬಾಳೆ ಮಾತ್ರನೇ ನೀರಾವರಿ ಡ್ರಿಪ್ ಮಾಡ್ಕೊಂಡು ಬಾಳೆ ಬೆಳೀತಾ ಇದ್ದೀವಿ. ಮಳೆ ಆಶ್ರಯದ ಬೆಳೆ ಮಾಡ್ತಾ ಇದ್ದಾಗ ನನಗೆ 2005ನೇ ಇಸ್ವಿನಲ್ಲಿ ಅತ್ಯುತ್ತಮ ರೈತ ಅಂತೇಳಿ, ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಅಂತೇಳಿ ಪ್ರಶಸ್ತಿನೂ ಸಿಕ್ಕಿತ್ತು. ಈಗ ಮಳೆ ಆಶ್ರಯದ ಜಮೀನು ಅಂತೇಳಿ ಮಾಡ್ತಾ ಇದ್ದಾಗ ಜೀವನ ಪರವಾಗಿರಲಿಲ್ಲ. ಆನಂತರ ನನಗೆ ಈ ಬಾಳೆ ಹಾಕಿದ ವರ್ಷದಲ್ಲಿ ಫಸ್ಟ್ ವರ್ಷ ನಾನು ಜೀವಾಮೃತ ಎಲ್ಲ ಹಾಕಿ ಬಾಳೆನ ಬೆಳೀತಾ ಇದ್ವಿ. ನಂತರ ನನಗೆ ಬೈಫ್ ಸಂಸ್ಥೆಯವರ ಒಂದು ಸಹಕಾರ ಮತ್ತು ಗೈಡ್ಲೈನ್ಸ್ ಮೇಲೆ ಕೃಷಿ ಇಲಾಖೆಯ ಸಹಾಯಧನದ ಇದರಲ್ಲಿ ನನಗೆ ಬಯೋಡೈಜೆಷನ್ ಆಗಿದೆ. ಬಯೋಡೈಜೆಷನ್ ತೊಟ್ಟಿ ಕಟ್ಟಿದ ನಂತರ ನನ್ನ ಬಾಳೆ ಭಾಳ ಉತ್ತಮವಾಗೂ ಬಂತು ಮತ್ತು ಅತಿ ಹೆಚ್ಚವಾದ ಆದಾಯನೂ ಸಿಗ್ತಾ ಇದೆ. ಈಗ ಇದು 3ನೇ ಬೆಳೆ ಬಾಳೆ, ರೋಬಸ್ಟೋ ಟಿಶ್ಯೂ ಅಂಗಾಂಶ ಕೃಷಿ ಪಾಕೆಟ್ನಿಂದ ಮಾಡಿದಂಥ ಬಾಳೆನ ತಂದು ನಟ್ವಿ. ಈಗ 3ನೇ ಬೆಳೆನಲ್ಲಿ ಆವರೇಜು ನಮಗೆ 20 kg ಸಿಗ್ತಾ ಇದೆ. ಮೊದಲನೇ ಬೆಳೆ 17 kg ಇತ್ತು ಅವಾಗ ಜೀವಾಮೃತ ಹಾಕಿದಾಗ. ಬಯೋಡೈಜೆಷನ್ ಬಂದಮೇಲೆ 22 kg 2ನೇ ಬೆಳೆ ಬಂತು ಆವರೇಜು. ಈಗ 3ನೇ ಬೆಳೆ 20 kg ಬರ್ತಾ ಇದೆ ನಮಗೆ. ಈಗ 4ನೇ ಬೆಳೆನೂ ಬಿಟ್ಟಿದ್ದೀನಿ. ಅದು ನಂತರ ಯಾವಾಗ ಈ ಬಾಳೆನ ಕೂಳೆ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ 5ನೇ ಬೆಳೆಗೂ ಮರಿಗಳನ್ನ ಬಿಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಬೆಳೆ ಬರ್ತಲೇ ಇದೆ, ನಿಂತಿಲ್ಲ ಕ್ರಾಪ್. ಅದಕ್ಕೋಸ್ಕರ ಮತ್ತೆ ಮಾಡ್ತಾ ಇದೀವಿ. ಎಷ್ಟು ಬೆಳೆ ತೆಗಿಬೋದು ಅಂತ ಇನ್ನೂ 1 ವರ್ಷ 2 ವರ್ಷ ಆದ್ಮೇಲೆ ಹೇಳಕ್ ಸಾಧ್ಯ ಅಂತ ಕಾಣಿಸುತ್ತೆ. ಬರ್ತಾ ಇದೆ. ಬಂಚಿ ಟಾಪ್ ಕೆಲವು ಗಿಡಗಳು ಬಂದಿದೆ, ಒಂದು 50 ಗಿಡ ಬಂಚಿ ಟಾಪ್ ಆಗೋಗಿದೆ. ಅದನ್ನ ಭೂಮಿಲಿ ಬೇರ್ ಸಮೇತ ಕಿತ್ತಿ ಹೊರಗಡೆ ಹಾಕ್ತಾ ಇದೀವಿ. ರಾಜು ಅವರೇ, ನೀವು ಇಲ್ಲಿ ನಮಗೆ 2 ಎಕರೆನಲ್ಲಿ ಇದು ರೋಬೋಸ್ಟಾ ಅನ್ನೋದೊಂದು ಪಚ್ಚಬಾಳೆ ತಳಿಯನ್ನು ಬೆಳೆದಿದ್ದೀವಿ ಅಂತ ಹೇಳಿದ್ರಿ. ಈ ಬೆಳೆಯೋದಕ್ಕೆ ಮೊದಲು ಏನು ಮಾಡಿದೆ ಈ ಜಮೀನಿಗೆ ನೀವು ಅಂತ ಸ್ವಲ್ಪ ಹೇಳ್ತೀರಾ? ನಾವು ಬಾಳೆ ಬೆಳಿಬೇಕು ಅಂತ ತೀರ್ಮಾನ ಮಾಡಿದಾಗ ಟಿಶ್ಯೂ ಬಾಳೆ ಸಸಿಗೆ ಮೊದಲು ಅಡ್ವಾನ್ಸ್ ಕೊಟ್ವಿ. ಅಡ್ವಾನ್ಸ್ ಕೊಟ್ಟ ತಕ್ಷಣ ಭೂಮಿನ ಸಿದ್ಧತೆ ಮಾಡ್ಕೋಬೇಕು. ಎರಡು ಕಡೆಯಿಂದಲೂ ಡಿಸ್ಕ್ ಹೊಡೆದು ಭೂಮಿನ ಮೆದು ಮಾಡ್ಕೊಂಡ್ವಿ. ನಮ್ದು ಕೆಂಪು ಮಣ್ಣು ಭೂಮಿ. ಇದನ್ನ ಮೆದು ಮಾಡ್ಕೊಂಡ ತಕ್ಷಣ ಹಸಿರೆಲೆ ಗೊಬ್ಬರನ ಚೆಲ್ಬಿಟ್ವಿ. ಸೆಣಬಿನ ಬೀಜ ಮತ್ತೆ ಉರುಳಿ ಎರಡನ್ನೂ ಇಡೀ ಜಮೀನಿಗೆ ಎರಚ್ಬಿಟ್ಟಿದ್ವಿ. ಅದು ಮೊಳಕೆ ಹೊಡೆಯೋದು ಗಿಡ ಮೇಲಕ್ಕೆ ಬಂದ ಮೇಲೆ ಸಸಿಗಳು ಬಂತು ನಮಗೆ. ನಾವು ಸಾಲನ್ನ ನೇಗ್ಲಲ್ಲೇನೆ ಸಾಲು ಹೊಡ್ಕೊಂಡು 7 ಅಡಿಗೆ 7 ಅಡಿ ಡಿಸ್ಟೆನ್ಸ್ ನಲ್ಲಿ ಸಾಲು ಹೊಡೆದು ಗುಂಡಿಗಳನ್ನ 1 ಅಡಿಗೆ 1 ಅಡಿ ಗುಂಡಿಗಳನ್ನ ಹೊಡ್ಸಿದ್ವಿ ಆಗಳಿಂದ. ಮತ್ತೆ ಆ ಗುಂಡಿಗಳಿಗೆ ಒಂದು 5 ರಿಂದ 6 kg ಕಾಂಪೋಸ್ಟ್ ಗೊಬ್ಬರಗಳನ್ನ ತಯಾರು ಮಾಡ್ಕೊಂಡಿದ್ದನ್ನ ಮಣ್ಣಿಗೆ ಮಿಕ್ಸ್ ಮಾಡಿ ಆ ಜಾಗಕ್ಕೆ ಪಾಕೆಟ್ಗಳನ್ನ ನಟ್ಟು ತಕ್ಷಣನೇ ಡ್ರಿಪ್ನ ವ್ಯವಸ್ಥೆ ಮಾಡ್ಕೊಂಡಿದ್ದರಿಂದ ಹಿಂದೆನೆ ಡ್ರಿಪ್ನು ಕೊಟ್ವಿ. ಅದು ಕೊಟ್ಟ ನಂತರ ಈ ಸೆಣಬು ಮತ್ತೆ ಉರುಳಿ ಯಥೇಚ್ಛವಾಗಿ ಬೆಳೆದಂತ ಕಾಲದಲ್ಲಿ ಟಿಲ್ಲರ್ ಇಂದ ಅದನ್ನ ಉಳುಮೆ ಮಲ್ಚಿಂಗ್ ಮಾಡಿಸಿದ್ವಿ. ಉಳುಮೆ ಮಾಡಿದಾಗ ಟಿಲ್ಲರು ಕ್ಲೀನಾಗಿ ಮಣ್ಣಿಗೆ ಮಿಕ್ಸ್ ಆಯ್ತು. ಮತ್ತೆ ಅದು ಮಿಕ್ಸ್ ಆದ್ಮೇಲೆ ಇನ್ನೂ ಒಂದ್ಸಾರಿ ಉರುಳಿ ಸೆಣಬನ್ನ ಎರಚ್ಬಿಟ್ಟು ಆ ಗಿಡ 3 ತಿಂಗಳು ಬರೋದ್ರೊಳಗೆ ಇನ್ನೊಂದ್ಸರಿ ನಾವು ಹಸಿರೆಲೆ ಗೊಬ್ಬರನ್ನೇ ಭೂಮಿಗೆ ಹಾಕಿದ್ವಿ. ಅನಂತರ ಮಾಮೂಲಿಯಾಗಿ ಜೀವಾಮೃತ ಅವುಗಳನ್ನೆಲ್ಲ ಕೊಟ್ಕೊಂತ ಬೆಳೆನ ಬೆಳೀತಾ ಹೋದ್ವಿ. ಆ 8 ತಿಂಗಳ ನಂತರ ಅದು ಒಡೆಗೆ ಬಂತು. ಹೂವು ಸುಮಾರು ಒಂದು 90 ಭಾಗದವು ಮೊದಲಿಗೆ ಗೊನೆ ಬಂದ್ವು. ಇನ್ನೊಂದು 10 ಭಾಗ ತುಂಬಾ ಲೇಟಾಗಿ ಗೊನೆ ಬಂತು. ಈಗ ಎಲ್ಲವೇ ಆವರೇಜು ಗೊನೆಗಳು ಎಲ್ಲಾದ್ರಲ್ಲೂ ಬರ್ತಾ ಇದೆ, ಯಾವುದನ್ನು ನಿಂತಿಲ್ಲ. ಈ ಬಾಳೆನ ಫಸ್ಟ್ ನೀವು ನೆಟ್ಟಿದ್ದು ಯಾವ ತರ ಅಂತ ನಮಗೆ ತೋರಿಸ್ಕೊಡ್ತೀರಾ? ಪ್ರಾರಂಭದಲ್ಲಿ ನಾವು ತಂದಾಗ ಟಿಶ್ಯೂ ಅನ್ನೋದು ಈ ತರ ಇರುತ್ತೆ. ಇದಕ್ಕೆ ಗೆಡ್ಡೆನೇ ಇರೋದಿಲ್ಲ, ಬಹಳ ಸಣ್ಣದ ಒಂದು ಗೆಡ್ಡೆನಲ್ಲಿ ಇರುತ್ತೆ. ಇದ್ರದ್ದು ಬೇರುಗಳು ಮಾತ್ರನೇ ಬಿಟ್ಟಿರ್ತದೆ. ನಾವು ಮಾಮೂಲಿ ಕಂದುಗಳು ತರಬೇಕಾದ್ರೆ ದಪ್ಪ ಗೆಡ್ಡೆಗಳನ್ನ ತಂದು ನಡ್ತೀವಿ. ಈಗ ಅಂಗಾಂಶ ಕೃಷಿನಲ್ಲಿ ಬಂದ್ಮೇಲೆ ಈ ತರ ಸಣ್ಣ ಸೊಸಿ ಅದಕ್ಕೆ ಪಾಕೆಟ್ ಇರ್ತದೆ. ಆ ಪಾಕೆಟ್ ಮೇಲ್ಗಡೆ ಇರೋ ಪ್ಲಾಸ್ಟಿಕ್ ಹಾಳೆನ ಅರಿದು ಬಿಟ್ಟು ಅದನ್ನ ಬೇರ್ಪಡಿಸ್ಬಿಟ್ಟು ಮಣ್ಣನ್ನ ಒಂದು ಸ್ವಲ್ಪ ಮಣ್ಣಿನ ಸಮೇತವಾಗಿ ಗುಂಡಿಯಲ್ಲಿ ಇಡಬೇಕು. ಈ ರೀತಿ ಇಟ್ಟ ಮೇಲೆ ಇಲ್ಲ
ಒಂದಡಿ ಗುಂಡಿನಲ್ಲಿ ಆಳವಾಗಿ ಇಟ್ಬಿಟ್ಟು ಇದು ಸುತ್ತ ಇದ್ದ ನಾವು ಹಾಕಿರೋ ಕಾಂಪೋಸ್ಟ್ ಗೊಬ್ಬರನು ಮಣ್ಣನ್ನು ಎರಡನ್ನೂ ಮಿಕ್ಸ್ ಮಾಡದಂತೆ ಈ ರೀತಿ ತಳ್ಳಬೇಕಾಗತ್ತೆ. ಈ ರೀತಿ ಒಂದು ಮಟ್ಟಕ್ಕೆ ತಳ್ಳಿ ತಕ್ಷಣನೇ ನಾವು ಈ ಡ್ರಿಪ್ ಪೈಪ್ಗಳನ್ನ ಅದ್ರ ಪಕ್ಕಕ್ಕೆ ಇಟ್ಬಿಟ್ಟಾಗ ಅದು ಗಿಡ ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗದಂಗೆ ಅದು ಸುಲಭವಾಗಿ ಬೆಳೆಯೋಕ್ಕೆ ಸುಲಭ ಆಗುತ್ತೆ. ಒಂದು ದಿನನೂ ಸೋಲ್ದಂಗೆ ಬರಬೇಕು. ಇದು ಬಾಳೆ ಬಂದು ಬಹಳ ಸೂಕ್ಷ್ಮ, ಅಂದ್ರೆ ನೀರ್ನ ಒಂದು ದಿನ ನೀರಿಲ್ಲ ಅಂದ್ರೂ ಬಾಡೋಗುತ್ತೆ. ಒಂದು ವಾರ ನೀರಿಲ್ದಂಗೆ ಬಾಡ್ತು ಅಂತಂದ್ರೆ ಅದು ಮತ್ತೆ ಗೊನೆ ಕಡಿಯೋದು, ಗೊನೆ ಬಿಡೋದು 1 ತಿಂಗಳು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನೀರಿನ ವ್ಯವಸ್ಥೆ ಸದಾ ಇರುವಂತೆ ನೋಡ್ಕೋಬೇಕಾಗುತ್ತೆ. ಈ ಡ್ರಿಪ್ ನಲ್ಲಿ ಪ್ರತಿ ಗಂಟೆಗೆ ಒಂದು 10 ಲೀಟರ್ ನೀರು ಬೀಳುತ್ತೆ ಅಂತಂದ್ರೆ ಒಂದು ಅರ್ಧ ಗಂಟೆ ಪ್ರಾರಂಭದಲ್ಲಿ ನೀರು ಕೊಡ್ತಾ ಹೋಗ್ಬೇಕು. ಗಿಡ ಬೆಳವಣಿಗೆ ಆದಂಗೆ ಆ ನೀರು ಕೊಡೋ ಪ್ರಮಾಣನ ಸ್ವಲ್ಪ ಹೆಚ್ಚಿಸ್ತಾ ಹೋಗ್ಬೇಕು. ಪೂರ್ಣವಾಗಿ ಬೆಳೆದಂತ ಸಸ್ಯಕ್ಕೆ ಪ್ರತಿದಿನ 10 ರಿಂದ 20 ಲೀಟರ್ ನೀರು ಸಪ್ಲೈ ಮಾಡಬೇಕಾಗತ್ತೆ ನಾವು. ನೀವು ಈ ಬಾಳೆನ ಎಷ್ಟೆಷ್ಟು ಅಂತರದಲ್ಲಿ ನೆಡಬೇಕು ಅಂತ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತೀರಾ? ನಾವು ಸಾಮಾನ್ಯವಾಗಿ ಬಾಳೆನ 6 ಅಡಿಗೆ 6 ಅಡಿ ನೆಡಬೇಕು ಅಂತ ಹೇಳ್ತಾರೆ, ಪಚ್ಚ ಬಾಳೆನ, ಏಲಕ್ಕಿ ಎಲ್ಲನೂ. ನಾವಿಲ್ಲಿ 7 ಅಡಿಗೆ 7 ಅಡಿ ನೆಟ್ಟಿದ್ದೀವಿ. 1350 ಗಿಡನ 2 ಎಕರೆಗೆ ನೆಟ್ಟಿದ್ದೀವಿ. ಇಲ್ಲಿ 7 ಅಡಿಗೆ 7 ಅಡಿ ಏನಕ್ಕೆ ನೆಟ್ಟೆ ಅಂತಂದ್ರೆ ಪ್ರಾರಂಭದ ಹಂತದಲ್ಲಿ 7 ಅಡಿ ಒಂದೊಂದೇ ಸಸ್ಯನ ಬಿಟ್ಟು 7 ಅಡಿ ಬೆಳೆದ್ವಿ. 2ನೇ ಬೆಳೆನಿಂದ ನಾವು ಪ್ರತಿ ಗುಣಿಗೂ 2 ಗಿಡಗಳನ್ನ ಬಿಟ್ಕೊಂಡು ಹೋಗ್ತಾ ಇದೀವಿ. 2 ಗಿಡ ಬಿಟ್ಟಾಗ್ಲೂ ಅದೇನಾಗುತ್ತೆ, ಡಿಸ್ಟೆನ್ಸ್ ನಲ್ಲಿ ನಮ್ಗೆ 7 ಅಡಿಗೆ ಕಡಿಮೆ ಸಸ್ಯಗಳನ್ನ ಪ್ರಥಮ ಬೆಳೆನಲ್ಲಿ ಇದ್ರು 2ನೇ ಬೆಳೆಯಿಂದ 2ರಷ್ಟು ಬೆಳೆಗಳು ಕೂರ್ತದೆ. ಇಲ್ಲಿ ಆದಾಯನೂ ಹಾಗೇನೆ ನಾವು ಗೊನೆಗಳು ಸಣ್ಣದಾಗಿ ಬರಲಿ ಅಂತೇಳಿ, ಯಾಕೆಂದ್ರೆ 20 kg ಜಾಸ್ತಿ ಪಚ್ಚ ಬಾಳೆನಲ್ಲಿ ತೂಕ ಇದ್ದಾಗ ಮರಗಳು ಬೀಳೋದು, ಇಲ್ಲ ಒಂದ್ ಸಣ್ಣ ಗಾಳಿಗೂ ಅದು ಮುರಿದೋಗೋದು, ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತವೆ. 20 kg ಒಳಗಡೆ ಇತ್ತು ಅಂತಂದ್ರೆ ಆ ಮರಗಳು ಮುರಿಯೋದಿಲ್ಲ, ಆ ತೂಕನ ತಡ್ಕೊಂಡು ನಿಲ್ಲುತ್ತೆ. ಅದಕ್ಕೋಸ್ಕರ ಆ ಗೊನೆನ ತಡಿಲಿ ಮತ್ತೆ ಗೊನೆಗಳು ಸಣ್ಣಾಗಿ ಬರ್ಲಿ ಅಂತಲೇ 2 ಕಂಬಗಳನ್ನ ಬಿಟ್ಕೊಂಡಿರೋದು. ಈಗ ಎಲ್ಲವೇ ಆವರೇಜ್ 20ರಲ್ಲಿ ನಮ್ಮ ಮರದ ಗೊನೆಗಳಿರೋದ್ರಿಂದ ಯಾವನು ಬೀಳೋ ಸಮಸ್ಯೆ ಆಗ್ಲಿ, ಯಾವ್ದು ಈ 3 ವರ್ಷದಿಂದಲೂ ಮರಗಳು ಬೀಳೋಂತ ಯಾವುದೇ ಸಮಸ್ಯೆ ಬಂದಿಲ್ಲ ನಮ್ಗೆ. ನಮ್ಮಲ್ಲೂ ಬಿರುಗಾಳಿ ಬೀಸುತ್ತೆ, ಮಳೆಗಳು ಜೋರಾಗಿ ಬೀಸುವಂತ ಮಳೆಗಳೆಲ್ಲ ಇದಾವೆ. ಅಂತ ಸಂದರ್ಭದಲ್ಲೂ ನಮ್ಮ ಬಾಳೆ ತೋಟ ನಾಶದ ಯಾವುದೇ ಒಂದು ಲಕ್ಷಣಗಳು ಕಂಡು ಬಂದಿಲ್ಲ. ನಾವು ಪ್ರಥಮ ವರ್ಷದಲ್ಲಿ ನಮ್ಮ ಬಾಳೆ 17 kg ಆವರೇಜ್ ಬಂತು. ಈ ಒಟ್ಟು ಆದಾಯದಲ್ಲಿ ಅಂತಂದ್ರೆ ನಮ್ಗೆ ಖರ್ಚು ಬಂದು ಡ್ರಿಪ್ಪು ಎಲ್ಲ ಹಾಕ್ಸೋದ್ರಿಂದ ಮತ್ತೆ ಬಾಳೆ ಸಸಿಗಳನ್ನ ತಂದಿದ್ದು ಎಲ್ಲದರಿಂದ ಒಂದು ಬೆಳೆ, ಮೊದಲನೇ ಬೆಳೆಗೆ 70 ರೂಪಾಯಿ ತನಕನೂ ಖರ್ಚು ಬಂದಿತ್ತು ಒಂದೊಂದು ಗಿಡಕ್ಕೆ. ಆದಾಯ 1,35,000 ಬಂತು. ಆಗ ಹೆಚ್ಚು ಕಮ್ಮಿ 70,000 ನಮ್ಗೆ ಲಾಭ ಆದಂಗಾಯ್ತು ಅಷ್ಟೇ ಈ ಜಮೀನಲ್ಲಿ. 2ನೇ ಬೆಳೆಗೆ ಒಂದೊಂದು ಗಿಡ ಒಂದೊಂದು ಬುಡದ ಜಾಗಕ್ಕೆ, ಅಂದ್ರೆ 2 ಕಂಬ ಬೆಳೆ ಅಂತ ಒಂದು ಸ್ಥಳಕ್ಕೆ ನಮ್ಗೆ 40 ರೂಪಾಯಿ ಖರ್ಚು ಬಂದಿತ್ತು. ಆ 40 ರೂಪಾಯಿ ಖರ್ಚಿಗೆ 2 ಗೊನೆಗಳು ಬಿಟ್ಟದ್ರಿಂದ 2 ಲಕ್ಷ ದಾಟಿ ಆದಾಯ ಬಂತು. ಈಗ 3ನೇ ಬೆಳೆ ಕ್ರಾಪ್ ಕಟಿಂಗ್ ಆಗ್ತಾ ಇದೆ. ಈಗ ಹೆಚ್ಚು ಕಮ್ಮಿ ಒಂದು 25,000 ಅಷ್ಟೇನೆ ಈಗ 3ನೇ ಕ್ರಾಪ್ ಖರ್ಚು ಮಾಡಿರೋದು. ಈಗ 3ನೇ ಕ್ರಾಪ್ ನಲ್ಲಿ 2 ಗೊನೆ ಇರೋದ್ರಿಂದ ಈಗ ಆದಾಯ ಹೆಚ್ಚು ಕಮ್ಮಿ ಈ ಸರಿ ಒಂದು 2-2.5 ಲಕ್ಷ ಆದಾಯನೇ ಬರ್ಬೇಕು ಅನ್ಕೊಂಡಿದೀವಿ. ಬರ್ಬೋದು ಅಂತ ಕಾಣಿಸ್ತಾ ಎಲ್ಲ ಗೊನೆಗಳೆಲ್ಲ ಹೋದ್ರಲ್ಲೂ ಗೊನೆ ಬಂದಿದೆ. ಗ್ಯಾರಂಟಿಯಾಗಿ ಇವತ್ತು ಈಗ ಒಳ್ಳೆ ಮಾರ್ಕೆಟು ಬೆಲೆನೂ ಇದೆ, ಉತ್ತಮವಾದ ಆದಾಯ ಸಿಗುತ್ತೆ ಅಂತ ನಂಬಿದೀವಿ. ಇಲ್ಲಿ ಅದೇನೋ ಹೂ ತರ ಬಿದ್ದಿದೆಯಲ್ಲ, ಇದನ್ನ ಯಾಕೆ ಈ ತರ ಬಿದ್ದಿದೆ ಇದು? ನಾವು ಈ ಹೂನ ಈ ಗೊನೆಯಿಂದ ಒಂದು 3 ಇಂಚು 4 ಇಂಚು ಮುಂದೆ ಹೋದ ತಕ್ಷಣ ಮುರಿದಾಕ್ಬಿಡ್ತೀವಿ. ಇದು ಮುರಿದ್ರೆ ಈ ಮೇಲ್ಗಡೆ ಕಾಯಿನ ಸೈಜ್ ಗಾತ್ರನೇ ಮತ್ತೆ ಈ ಕೆಳಗಡೆ ಕಾಯಿನೂ ಬರೋಕೆ ಸಾಧ್ಯತೆಗಳಿದಾವೆ. ಇದು ಮುರಿದನೆ ಬಿಟ್ಬಿಟ್ಟಾಗ ಏನಾಗುತ್ತೆ, ತುಂಬಾ ಉದ್ದಾಗಿ ನೆಲಕ್ಕೆ ಹತ್ರ ಬರುತ್ತದೆ, ನಾವು ಓಡಾಡುವಾಗ ಎಲ್ಲ ತೊಂದರೆ ಕೊಡ್ತಾ ಇರ್ತದೆ. ಇದು ಮುರಿದಾಗ ಗೊನೆಗಳು ಲಕ್ಷಣವಾಗಿ ಮತ್ತೆ ಕೆಳಗಡೆ ಕಾಯಿನೂ ಸ್ವಲ್ಪ ಗಾತ್ರದಲ್ಲಿ ದಪ್ಪ ಆಗಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಮೊದಲನೇ ಕ್ರಾಪ್ ಬಂದು
ತಿಂಗಳ ನಂತರ ಗೊನೆಗೆ ಬಂತು, 1 ವರ್ಷದಲ್ಲಿ ಕಟಾವು ಬಂತು. 2ನೇ ಕ್ರಾಪು ಅದರ ನಂತರ 7 ತಿಂಗಳಿಗೆ ಬಂದಿದ್ದು. ಗೊನೆ ಕಟಾವಾಗಿ 7 ತಿಂಗಳಿಗೆ 2ನೇ ಕ್ರಾಪ್ ಬಂತು. ಅನಂತರ 7 ತಿಂಗಳಿಗೆ 3ನೇ ಕ್ರಾಪ್ ಈಗ ಬಂತ ಇದೆ. ಇನ್ನು 3 ವರ್ಷ ಹಾಗೆ ಇಲ್ಲ, ಇದು ಗಿಡ ನಟ್ಟಿ ಈಗ ಹಾಲಿ 3ನೇ ಕ್ರಾಪ್ ಕಟಾವಾಗಿದೆ. 4ನೇ ಕ್ರಾಪ್ಗಳು ಗೊನೆ ಬರ್ತದೆ. ಇದು 3ನೇ ಕ್ರಾಪ್ ಒಂದು. ಇದು ಮತ್ತೆ ಇದರಲ್ಲಿ 3, 4, 2 ಒಟ್ಟಿಗೆನೆ ಬಂದ್ಬಿಟ್ಟೈತೆ. ಈ ರೀತಿ 3 ಮತ್ತೆ 4, 3 ವರ್ಷದೊಳಗಡೆ 4 ಬೆಳೆನ ತೆಗಿಯಕ್ಕೆ ಸಾಧ್ಯ ಆಯ್ತು. ಈಗ ಬೆಳೆಗಳನ್ನ ಬಿಡ್ತಾ ಹೋದ್ರೆ ತೋಟನ ಅಳಿಸೋದಾಗಿತ್ತು ಅಂದ್ರೆ 1 ವರ್ಷಕ್ಕೆ ತೋಟ ಅಳಿಸಕ್ ಸಾಧ್ಯನೇ ಇಲ್ಲ ಬಾಳೆನಲ್ಲಿ. ಯಾಕೆಂದ್ರೆ 1 ವರ್ಷ ಅಂತಂದಾಗ 12 ತಿಂಗಳು ಮುಗಿಯುವಾಗ 75 ಭಾಗ ಮಾತ್ರನೇ ಇಲ್ಲಿ ಕಟಾವಾಗಿರ್ತದೆ. ಇನ್ನೂ 25 ಭಾಗ ಇರ್ತದೆ. ಆ 25 ಭಾಗಗಳು ಇನ್ನೂ ಅನಂತರ 2 ತಿಂಗಳು ಆದ್ಮೇಲೆ ಕಟಾವಾಗೋದು. ಆಗ 14ರಿಂದ 15 ತಿಂಗಳಾಗುತ್ತೆ ಒಂದು ಬೆಳೆಗೆ ಬಾಳೆನ ತೆಗಿಯಕ್ ಹೋಯ್ತು ಅಂದ್ರೆ. ಆ ಬಾಳೆ ತೆಗೆಯೋದು ಒಂದು ಬೆಳೆನಲ್ಲಿ ಆದಾಯಕ್ಕಿಂತ ಲಾಸೇ ಜಾಸ್ತಿ ಆಗುತ್ತೆ. ಅದೇ 2ನೇ ಬೆಳೆ 3ನೇ ಬೆಳೆ ಬಿಟ್ಟಾಗ ಏನಾಗುತ್ತೆ, ಅದು ತಕ್ಷಣ 6-7 ತಿಂಗಳಿಗೆ ಕ್ರಾಪ್ ಸಿಗೋದ್ರಿಂದ 3 ವರ್ಷದಲ್ಲಿ 3ರಿಂದ 4 ಕ್ರಾಪ್ ತೆಗಿಯಕ್ಕೆ ಸಾಧ್ಯ ಆಗುತ್ತೆ. ಆದಾಯನೂ ಹೆಚ್ಚಿಗೆ ಆಗುತ್ತೆ. ಇದು ನಿಮ್ಮ ಬಾಳೆಗೆ ಏನಾದ್ರು ರೋಗಗಳೇನಾದ್ರು ಬರೋ ಸಾಧ್ಯತೆಗಳು ಇದೆಯಾ? ಇದರಲ್ಲಿ ಮುಖ್ಯವಾದ್ದು ಅಂತಂದ್ರೆ ಈ ಬಂಚಿ ಟಾಪ್ ಅಂತ ಬರ್ತದೆ. ಅಂದ್ರೆ ಈ ಸುಳಿಗಳು ಎಲ್ಲ ಚೊಟ್ರ ಹಿಡ್ದು ಅರಿಶಿನ ಬಣ್ಣಕ್ಕೆ ಬಂದ್ಬಿಟ್ಟು ಆ ಗಿಡ ಇನ್ನು ಮುಂದೆ ಬೆಳವಣಿಗೆನೆ ನಿಲ್ಲಿಸ್ಬಿಡ್ತದೆ. ಅದು ಸಣ್ಣ ಬೆಳೆನಲ್ಲೂ ಬರ್ತದೆ. ಇಲ್ಲಿ ಈ ಸ್ಥಳದಲ್ಲಿ ಒಂದು ಬಂಚಿ ಟಾಪ್ ಗಿಡ ಇತ್ತು. ಈ ಜಾಗದಲ್ಲಿ ನಾನು ಮೊದಲಿಗೆ ತೆಗೆದ ಒಂದು ಕಾರಣದಿಂದ ಇಲ್ಲಿರೋ ಸುತ್ತ ಇರೋ ಎಲ್ಲಾ ಗಿಡಗಳನ್ನು ಬಂಚಿ ಟಾಪ್ಗೆನೆ ತುತ್ತಾಗಿ ಹೋಗ್ಬಿಟ್ಟಿದೆ. ಈ ಸರಿನೇ ಇದನ್ನೆಲ್ಲಾನು ತೆಗೆದಾಕಿ ಹೊರಗಡೆ ತುಂಬಾ ದೂರಕ್ಕೆ ತಗೊಂಡೋಗಿ ಹಾಕಿದೀನಿ. ಇದನ್ನ ಅವಾಗ ಬಂಚಿ ಟಾಪ್ ಅನ್ನೋದನ್ನ ಮೊದಲು ನೋಡಿದ ತಕ್ಷಣನೇ ಆ ಬುಡ ಬೇರ್ ಸಮೇತವಾಗಿ ಕಿತ್ತಿ ದೂರ ತಗೊಂಡೋದಾಗ ಪಕ್ಕದ ಗಿಡಕ್ಕೆ ಹಬ್ಬದನ್ನ ನಾವು ತಡೆಯಬಹುದು. ಇಲ್ಲಂತಂದ್ರೆ ಇದು ಪಕ್ಕ ಹಬ್ಕೊಂಡು ಇಡೀ ತೋಟನೇ ನಾಶ ಆಗಕ್ಕೆ ದಾರಿ ಆಗ್ಬೋದು ಅಂತ. ಯಾಕೆಂದ್ರೆ ನಾವು ಒಂದೇ ಬೆಳೆಗೆ ಮುಗಿಸೋದಾಗ್ಬಿಟ್ರೆ ಆ ಒಂದೇ ಬೆಳೆನಲ್ಲಿ 10 ಗಿಡ ಹೋಗುತ್ತೆ, ಹೋದ್ರೆ ಹೋಗ್ಲಿ ಅನ್ಬಿಡ್ಬೋದು. ಇಲ್ಲಿ 3-4 ಬೆಳೆಗಳನ್ನ ನಾವು ಸತತವಾಗಿ ತೆಗಿತಾ ಇರುವಾಗ ಇದು ವಿಸ್ತಾರ ಜಾಸ್ತಿ ಆಗ್ತಲೇ ಹೋಗ್ತದೆ. ಇದು ಪಕ್ಕದ ಗಿಡಗಳನ್ನ ಅಟ್ಯಾಕ್ ಮಾಡ್ತಲೇ ಇರ್ತದೆ. ಅದಕ್ಕೋಸ್ಕರ ನಾವು ಯಾವಾಗ ಕಾಣ್ತದೆ ಬಂಚಿ ಟಾಪ್ ಆ ತಕ್ಷಣನೇ ತೆಗೆದಾಕೋದು ಉತ್ತಮವಾದದ್ದು. ಈ ನೀವು ಬಾಳೆ ಹೇಳಿದ್ರಿ, ಈ ಬಾಳೆ ಬೆಳೆನ ಮಾರ್ಕೆಟ್ ಯಾವ ಥರ ಮಾಡ್ತೀರಿ? ಅಂದ್ರೆ ಮಾರುಕಟ್ಟೆ ಏನಾದ್ರು ಸಮಸ್ಯೆ ಬರುತ್ತಾ ನಿಮಗೆ ಬೆಳೆ ಬಂದಾಗ? ಮಾರುಕಟ್ಟೆ ಬಗ್ಗೆ ನಮ್ಗೆ ಇದಕ್ಕೇನು ಸಮಸ್ಯೆ ಆಗಿಲ್ಲ ಸರ್, ಇಲ್ಲಿ ತನಕ ಇಲ್ಲ. ಯಾರಿಗೂ ನಮ್ಗೆ ಸಮಸ್ಯೆ ಆದಂಗೂ ಕಾಣ್ತಾ ಇಲ್ಲ. ಉತ್ತಮವಾದ ಬೆಳೆ, ಉತ್ತಮವಾದ ಕ್ವಾಲಿಟಿ ಅಂತಂದ್ರೆ ಕಾಯಿಗಳು ಸೈಜ್ ಆಗಿ ಚೆನ್ನಾಗಿದ್ಬಿಡ್ತು ಅಂತಂದ್ರೆ ವ್ಯಾಪಾರಿಗಳು ತಾನಾಗೆ ಹುಡಿಕೊಂಡ್ ಬರ್ತಾರೆ. ನಾವ್ ಇದ್ದ ಸ್ಪಾಟ್ಗೆ ಅವರೇ ಬಂದು ಅವರೇ ಕಟಾವು ಮಾಡಿ ಒಳ್ಳೆ ಸ್ಕೇಲ್ ತಗೊಂಬಂದು ನಾವ್ ಯಾವ ರೀತಿ ಬೇಕಾದ್ರೆ ಪರೀಕ್ಷೆ ಮಾಡ್ಕೋಬಹುದು. ಅವ್ರ ಸ್ಕೇಲ್ ಇಲ್ಲ ನಮ್ಮ ಸ್ಕೇಲ್ನೆಲ್ಲ ತೂಕ ಹಾಕಿ ನಮ್ಗೆ ಹಣನ ಆ ತಕ್ಷಣನೂ ಕೊಡ್ತಾರೆ, ಅಡ್ವಾನ್ಸ್ ಆಗು ಕೊಡ್ತಾರೆ. ನಮ್ ಕಷ್ಟ ಬಂದಾಗೆಲ್ಲ ದುಡ್ಡು ಇಸ್ಕೊಳ್ಳೋಕ್ಕೂ ಅವಕಾಶಗಳಿದೆ. ಆ ರೀತಿಲಿ ಒಳ್ಳೆ ಮಾರ್ಕೆಟ್ ಇದೆ. ನಾವೇನು ಇದರಲ್ಲಿ ಶ್ರಮನೇ ಇಲ್ಲ. ಬೆಳೆ ಬೆಳೆಯೋದಷ್ಟೇನೆ ಶ್ರಮ ಅನಿಸ್ಬೋದೇ ಹೊರತು ಬೆಳೆ ಬೆಳೆದ ನಂತರ ವ್ಯಾಪಾರಿಗಳು ಸ್ಪಾಟ್ಗೆ ಬಂದು ನಮ್ಮ ಬೆಳೆನ ತಗೊಂಡು ಹೋಗ್ತಾರೆ. ಅದರಲ್ಲಿ ಮತ್ತೆ ಇದೇನು ಅಂದ್ರೆ ಅದು ಕಟಾವು ಅಂತ ಶುರು ಆಗ್ಬಿಟ್ರೆ 15 ದಿವಸಕ್ಕೆ ಒಂದ್ಸಾರಿ ಪ್ರತಿ ತೋಟನ ಹುಡುಕ್ಬೇಕಾಗುತ್ತೆ. ಬಲ್ತಿರೋ ಎಲ್ಲಾ ಕೊನೆಗಳನ್ನ ಈ ಸರಿ ಕಟಾವು ಮಾಡಿದ್ರೆ ಇನ್ನು 15 ದಿವಸಕ್ಕೆ ಮತ್ತೆ ಕೊನೆಗಳು ಬೆಳೀತಲೇ ಇರ್ತದೆ. ಈಗ ನಾವು ಈಗ 2 ವರ್ಷದಿಂದ ಸತತವಾಗಿ ಆಗೈತೆ. 2 ವರ್ಷದಲ್ಲಿ ಗೊನೆ ಕಟಾವು ಅಂತ ಶುರು ಆಯ್ತು. ಅವತ್ತಿಂದ ಇವತ್ತು ಗಂಟ್ಲು 15 ದಿನಕ್ಕೆ ಒಂದ್ಸರಿ ವ್ಯಾಪಾರಿ ಬರ್ತಾನೆ ಇರ್ತಾನೆ, ಹುಡುಕೊಂಡು ಹೋಗ್ತಾನೆ ಇರ್ತಾನೆ. ಒಂದ್ ಟೈಮಲ್ಲಿ ಜಾಸ್ತಿ ಗೊನೆಗಳು ಸಿಗ್ತವೆ, ಒಂದ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಸಿಗ್ತದೆ. ಖರ್ಚಿಗೆ ಯಾವಾಗಲೂ ದುಡ್ಡು ಸಿಗ್ತಾ ಇರ್ತದೆ. ನಮಗೆ ಇದುವರೆಗೆ ನೀವು ನಮಗೆ ಈ ಒಂದು ರೋಬೋಸ್ಟಾ ಒಂದು ಪಚ್ಚಬಾಳೆ ತಳಿಯನ್ನು ಯಾವ ರೀತಿ ಬೆಳೆದು ನಿರಂತರವಾಗಿ ಆದಾಯವನ್ನು ಯಾವ ರೀತಿ ತಗೋಬೇಕು ಅಂತ ನಮ್ಮೆಲ್ಲರಿಗೂ ಸಾಕಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಡಿಜಿಟಲ್ ಗ್ರೀನ್ ಮತ್ತು ಬೈಫ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ವಂದನೆಗಳು.